ಇದೆಲ್ಲ ಆಗಿದ್ದು RN24 ಇಂಪ್ಯಾಕ್ಟ್ ಸರ್. ನಮಸ್ಕಾರ, RN24 ವಾಯ್ಸ್ ಕಾರವಾರ, ನಿಮ್ಮ ರಾಘು ನಾಯ್ಕ್. ನಮಸ್ತೆ. ಏನಂದರೆ ವೀಕ್ಷಕರೇ, ಇವತ್ತು ನೋಡಿ ಮತ್ತೆ ಹರಿದೇವ ನಗರ, ಯಾಕಂದರೆ ಇವತ್ತು ಕೊನೆಯ ದಿನ ಕೆಲಸ. ನಾವು ಸತತವಾಗಿ 4 ದಿವಸ ಕಂಟಿನ್ಯೂ ಆಗಿ ಇಲ್ಲಿ ಬರ್ತಾಯಿದ್ವಿ. ಯಾಕೆ ಬರ್ತಾಯಿದ್ವಿ ನಿಮ್ಗೆ ಗೊತ್ತಿದೆ. ಪಾಪ ಇಲ್ಲಿ ಜನರಿಗೆ ಬಹಳಷ್ಟು ಸಮಸ್ಯೆ ಇತ್ತು. ಅಂದರೆ ಹೋದ ವರ್ಷ ಎಲ್ಲ ಮನೆಯಲ್ಲಿ ನೀರು ತುಂಬಿಕೊಂಡು ಅವ್ರ ಪರಿಸ್ಥಿತಿ ಬೇಡ. ಯಾಕಂದರೆ ನಾನೇ ಕಂಡಿದ್ದೇನೆ. ಯಾಕಂದರೆ ಒಬ್ಬ ತಾಯಿ ಸುಮಾರು ಒಂದು 70 ವರ್ಷದಿಂದ 75 ವರ್ಷದ ಒಬ್ಬ ತಾಯಿ ಮನೆಯಲ್ಲಿ ನೀರು ಬಂದುಕೊಂಡು ಆ ತಾಯಿಗೆ ಅವ್ರ ಮಕ್ಕಳು ಟೇಬಲ್ ಮೇಲೆ ಸತತವಾಗಿ 2 ದಿವಸ ಇಟ್ಟಿದ್ದಾರೆ. ಟೇಬಲಲ್ಲೇ ಎಲ್ಲ ಟೇಬಲಲ್ಲೇ ಅವಳು ಮಾಡ್ಕೊಳ್ಳೋದು. ಪಾಪ 2 ದಿವಸ ಅವಳು ಸ್ನಾನ ಮಾಡಿಲ್ಲ ಆ ತಾಯಿ. ಮತ್ತು ಅವಳಿಗೆ ಊಟ ಪೀಠ ಎಲ್ಲ ಟೇಬಲಲ್ಲಿ ಇದೆ. ಯಾಕಂದರೆ ಕೆಳಗಡೆ ನೀರಿದೆ. ಅವಳಿಗೆ ಸ್ವಲ್ಪ ಕಾಯಿಲೆ ಕೂಡ ಇತ್ತು. ಅಂಥ ಪರಿಸ್ಥಿತಿ ಇಲ್ಲ. ಅದೇ ಒಂದಲ್ಲ, ಎಲ್ಲರಿಗೂ ಕೂಡ ಅದೇ ಪರಿಸ್ಥಿತಿ ಇತ್ತು. ಅದಕ್ಕಾಗಿ ನಾವು ಈ ಹರಿದೇವ ನಗರದಲ್ಲಿ ಏನು ಅರ್ಧಂಬರ್ಧ ಕೆಲಸ ಮಾಡಿಟ್ಟಿದ್ರು ಇಲ್ಲಿ ಯಾರು ಗುತ್ತಿಗೆದಾರರು. ಆ ಗುತ್ತಿಗೆದಾರರಿಗೆ ನಾವು 3 ದಿನ ಕಾಲಾವಕಾಶ ಕೊಟ್ಟಿದ್ವಿ. ಇಲ್ಲಾದರೆ ನಾವು ಪೌರಾಯುಕ್ತ ಕಮಿಷನರ್ ನಗರಸಭೆಗೆ ಮುತ್ತಿಗೆ ಹಾಕ್ತೀವಿ ಇಲ್ಲೆಲ್ಲ ಜನ ಅಂತ. ಆದರೆ ಅವರು ನಾವು ಹೇಳಿದ ಕೆಲಸನ ಮಾಡಿದ್ದಾರೆ. ನೋಡಿ, ಕಾಣಿಸ್ತಾ ಇದ್ದೇನೆ ನಾನು. ಹಿಂದೂ ರುದ್ರಭೂಮಿ ನೋಡಿ, ಇದು ನಮ್ಮ ಹಿಂದೂ ರುದ್ರಭೂಮಿ ಹತ್ರ ನೋಡ್ತಾ ಇದ್ರಿ ನೀವು ಎಷ್ಟು ಕಸ ಕಡ್ಡಿಗಳನ್ನು ಇಲ್ಲೇ ಚೆಲ್ಲಿಟ್ಟಿದ್ರು. ಈ ಒಂದು ರುದ್ರಭೂಮಿದಲ್ಲಿ ನಾನು ಕಾಣಿಸ್ತಾ ಇದ್ದೇನೆ ನೋಡಿ. ನಿಮಗೆ ಯಾವ ರೀತಿ ಕಸ ಕಡ್ಡಿಗಳನ್ನು ಚೆಲ್ಲಿ ಇಟ್ಟಿದ್ರು ನಿಮ್ಗೆ ಗೊತ್ತಿದೆ. ಇವತ್ತು ನೋಡಿ ಯಾವ ರೀತಿ ಕ್ಲೀನ್ ಮಾಡಿದ್ದಾರೆ. ನೋಡಿ ಎಷ್ಟು ಕ್ಲೀನಾಗಿದೆ ನೋಡಿ. ಈಗೆಲ್ಲ ಕಾಣ್ತಾ ಇದೆ. ಈ ರೀತಿ ಕಸ ಕಡ್ಡಿಗಳನ್ನು ಇಟ್ಟು ಇಲ್ಲಿ ಇದೇ ಮಳೆಯಲ್ಲಿ ಹರಿದು ಬಂದ್ಕೊಂಡು ಇದೇ ಮಳೆಯಲ್ಲಿ ಹರಿದು ಬಂದ್ಕೊಂಡು ಗಟ್ರ ಬ್ಲಾಕ್ ಆಗಿ ಎಲ್ಲರ ಮನೆಯಲ್ಲಿ ಹೋಗ್ತಿತ್ತು. ಗಟ್ರ್ ಕೂಡ ಕ್ಲೀನ್ ಮಾಡಿದ್ದಾರೆ ಗುತ್ತಿಗೆದಾರರು. ಗಟ್ರಿಗೆ ಸ್ಲ್ಯಾಬ್ ಕೂಡ ಹಾಕಿದ್ದಾರೆ. ಸರಾಗವಾಗಿ ನೀರು ಕೂಡ ಹರಿದು ಹೋಗ್ತಾ ಇದೆ. ಈಗ ನೋಡಿ, ನಾನು ಇಲ್ಲಿ ಫಸ್ಟ್ ಆಫ್ ರುದ್ರಭೂಮಿ ಹತ್ರ ಇದ್ದಾನೆ. ಯಾವ ರೀತಿ ಕ್ಲೀನ್ ಮಾಡಿದ್ದಾರೆ ನೋಡಿ. ಯಾವ ರೀತಿ ಕಸ ಕಡ್ಡಿಗಳು ಇತ್ತು, ಯಾವ ರೀತಿ ಕ್ಲೀನ್ ಮಾಡಿದ್ದಾರೆ. ನಿಜವಾಗ್ಲೂ ಈ ಗುತ್ತಿಗೆದಾರರಿಗೆ ನಾವು ಪ್ರಶಾಂತ್ ನಾಯ್ಕ್ ಅಂತ ಇವರು ಗುತ್ತಿಗೆದಾರರು ನಿಜವಾಗ್ಲೂ ಹೇಳಿದ ಕೆಲಸನ ಮಾಡಿದ್ದಾರೆ. ಅವ್ರಿಗೆ ನಾವು RN24 ವಾಯ್ಸ್ ಕಾರವಾರ ಮತ್ತು ಹರಿದೇವ ನಗರದಿಂದ ಅವರಿಗೆ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ವೀಕ್ಷಕರೇ. ಮತ್ತು ಯಾವ ರೀತಿ ಇತ್ತು, ಯಾವ ರೀತಿ ಮಾಡಿದ್ದಾರೆ. ಈ ಏರಿಯಾ ನೋಡಿ ಯಾವ ರೀತಿ ಹೇಗಿತ್ತು. ಇಲ್ಲಿ ನಡಿಲಿಕ್ಕೆ ಆಗ್ತಿದ್ದಿಲ್ಲ. ರಾಡು ಎಲ್ಲ ಸಿಮೆಂಟು ಕಲ್ಲು ಬಿಲ್ಲು ಹಾಕಿಟ್ಟಿದ್ರು. ಈಗ ನೋಡಿ ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದಾರೆ. ಈಗ ನೋಡಿ ಎಲ್ಲೂ ಹೋಗ್ಬೋದು, ಎಲ್ಲೂ ಬರ್ಬೋದು. ಈಗ ಜನರು ಯಾವ ರೀತಿ ತಿರುಗ್ತಾರೆ, ಎಷ್ಟು ಒಳ್ಳೆ ಮಾಡಿದ್ದಾರೆ. ಇಲ್ಲಿ ನೋಡಿ ಸ್ಲ್ಯಾಬು ಇಲ್ಲಾಗಿತ್ತು. ಇಲ್ಲೊಂದು ಸ್ಲ್ಯಾಬ್ ಹಾಕಲಿಲ್ಲಾಗಿದ್ರು. ಅದಕ್ಕೆ ಒಂದು ಯಾವುದೂ ಇದಿಲ್ಲಾಗಿತ್ತು. ವೆಹಿಕಲ್ಲು ಹೋಗ್ಲಿಕ್ಕೂ ಯಾವುದೇ ಅನುಮತಿ ಇಲ್ಲಾಗಿತ್ತು ಇಲ್ಲಿ. ಅದೇ ಈಗ ಆರಾಮ್ ಹೋಗ್ಬೋದು, ಆರಾಮ್ ಬರ್ಬೋದು ಜನರು. ಈ ಅಮ್ಮ ನೋಡಿ, ಈ ಅಮ್ಮ ಇದ್ದಾರೆ ಮನೆ ಮುಂದೆ. ಅವ್ರ ಪಾಪ ಎಲ್ಲ ರಾಡ್ ಇತ್ತು, ಬರ್ಲಿಕ್ಕೆ ಆಗ್ತಿದ್ದಿಲ್ಲ, ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಇತ್ತು. ಈಗ ನೋಡಿ ಯಾವ ರೀತಿ ಬರ್ತಾರೆ ನೋಡಿ. ಹಾಂ, ಚೆನ್ನಾಗಿದೆ. ಈಗ ಒಳ್ಳೆ ಆಗಿದೆಲ್ಲ. ಈಗ ಹೋಗ್ತೀರಿ ಬರ್ತೀರಿ. ಹಾಂ, ಮುಂಚಾಗಿತ್ತು ಎಲ್ಲ ರಾಡ್ ಎಲ್ಲ ಹೊರಗಡೆ ಬಂದಿತ್ತು. ಈಗ ಆಯ್ತಲ್ಲ, ಈಗ ಚೆನ್ನಾಗಿದೆ. ಇದೆಲ್ಲ ಆಗಿದ್ದು RN24 ಇಂಪ್ಯಾಕ್ಟ್ ಸರ್. ಮೇಡಮ್, ಕೆಲಸ ಎಲ್ಲ ಆಗಿದೆ ಸರ್. ಅದು ಅಲ್ಲಿ ಒಂದು ಗಟಾರ್ ಮಾಡಿಕೊಟ್ರೆ ಸಾಕಷ್ಟೇ. ಅಂದ್ರೆ ನೀರು ಆ ಕಡೆ ಹೋದ್ರೆ ಈಗ ಪರ್ಫೆಕ್ಟ್ ಇದೆ. ಚೆನ್ನಾಗಿ ಮಾಡಿದ್ದಾರೆ ಕೆಲಸ. ಎಲ್ಲ ಚಲೋ ಮಾಡಿದ್ದಾರೆ. ಅಲ್ಲಿ